ನಮಸ್ಕಾರ ನ್ಯೂಸ್ 12ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಆನಂದ್ ಸಿಂಗ್ ಮೇಲೆ ರೌಡಿ ಗಣೇಶ್ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಂಪ್ಲಿ ಗಣೇಶ್ ಅರೆಸ್ಟ್ ವಿಚಾರದಲ್ಲಿ ಹೈ ಡ್ರಾಮಾವನ್ನ ಮಾಡಲಾಗ್ತಾ ಇದೆಯಾ, ಡ್ರಾಮಾವನ್ನ ನಡೆಸಲಾಗ್ತಾ ಇದೆಯಾ? ಸ್ಥಳ ಗೊತ್ತಿದ್ರೂ ಕೂಡ ಅರೆಸ್ಟ್ ಮಾಡ್ತಿಲ್ವಾ ಪೊಲೀಸರು? ನಿನ್ನೆ ಫೇಸ್ಬುಕ್ ನಲ್ಲಿ ಘಟನೆ ವಿವರವನ್ನ ಹಾಕಿದ್ರು ಗಣೇಶ್ ಅವರು. ಫೇಸ್ಬುಕ್ ಪೋಸ್ಟ್ ಹಿಂದೆ ಬಿದ್ರೆ ಸ್ಥಳ ಸಿಗೋದಂತೂ ಕನ್ಫರ್ಮ್. ಆದ್ರೆ ಇದುವರೆಗೂ ಆ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇಲ್ಲ. ಗಣೇಶ್ ಇರುವ ಸ್ಥಳದ ಬಗ್ಗೆ ಮಾಹಿತಿ ಸಿಗೋದು ಖಚಿತ, ಆದ್ರೆ ಪೊಲೀಸರು ಮಾತ್ರ ಆ ನಿಟ್ಟಿನಲ್ಲಿ ತನಿಖೆಯನ್ನೇ ಮಾಡ್ತಾ ಇಲ್ಲ. ಪೋಸ್ಟ್ ಮಾಡಿದ ಕಂಪ್ಯೂಟರ್ IP ಅಡ್ರೆಸ್ ಹುಡುಕಿದ್ರೆ ಸಾಕು, IP ಅಡ್ರೆಸ್ ಹುಡುಕಿದ್ರೆ ಸಾಕು, ಸಿಗುತ್ತೆ ರೌಡಿ MLA ಮಾಹಿತಿ ಎಲ್ಲಿದ್ದಾರೆ ಅನ್ನೋದು. IP ಅಡ್ರೆಸ್ ಪತ್ತೆ ಹಚ್ಚಲು ಕೇವಲ 10 ರಿಂದ 15 ನಿಮಿಷ ಬೇಕಾಗುತ್ತೆ ಅಷ್ಟೇ. ಆದ್ರೂ ಕೂಡ ಶಾಸಕನ ಸ್ಥಳದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇಲ್ಲ ಪೊಲೀಸರು. ರೌಡಿ MLA ಬಂಧನದಲ್ಲಿ ನಾಟಕ ನಡೀತಾ ಇದೆಯಾ? ರೌಡಿ MLA ಗಣೇಶ್ಗಿದ್ಯಾ ಹಿರಿಯರ ಶ್ರೀರಕ್ಷೆ? ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಂಪ್ಲಿ ಗಣೇಶ್ ನಿನ್ನೆ ಪೋಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಯಾವ ಕಂಪ್ಯೂಟರ್ನಿಂದ ಎಲ್ಲಿಂದ ಪೋಸ್ಟ್ ಅನ್ನ ಮಾಡಿದ್ದು, ಯಾವ ಸ್ಥಳದಿಂದ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ IP ಅಡ್ರೆಸ್ ಅನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ. ಆದ್ರೆ ಪೊಲೀಸರು ಮಾತ್ರ ಆ ರೀತಿಯಾದಂತ ತನಿಖೆಯನ್ನೇ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹುಡುಕುವಂತ ಪ್ರಯತ್ನದಲ್ಲಿದ್ದೇವೆ ಅಂತ ಮಾಧ್ಯಮಗಳ ಮುಂದೆ ಕಣ್ಣೊರೆಸುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ.